ಒಂದೇ ರಾತ್ರಿ ಒಂದು ಆ್ಯಪ್ ಹುಟ್ಕೊಳ್ಳುತ್ತೆ. ಎಲ್ಲೆಲ್ಲೋ ಅದರದೇ ಮಾತು. ಸರ್ಕಾರಿ ಮಂತ್ರಿಗಳು ಕೂಡ ಜನರಿಗೆ ಇದನ್ನ ಡೌನ್ಲೋಡ್ ಮಾಡಿ ಅಂತ ಹೇಳ್ತಿದ್ರು. ಒಂದು ಕ್ಷಣಕ್ಕೆ ಎಲ್ರಿಗೂ ಅನಿಸಿತ್ತು, ಅಬ್ಬಾ, ಕೊನೆಗೂ ಭಾರತಕ್ಕೆ ವಾಟ್ಸ್ಆ್ಯಪ್ಗೆ ಸೆಡ್ಡು ಹೊಡೆಯೋ ಒಂದು ದೇಶಿ ಆ್ಯಪ್ ಸಿಕ್ಕೇ ಬಿಡ್ತು ಅಂತ. ಆದರೆ ಕೇವಲ 2 ತಿಂಗಳಲ್ಲೇ ಆ ಇಡೀ ಕನ್ಸು ಕರಗಿ ಹೋಯ್ತು. ಏನಿದು ಕಥೆ? 99%. ಹೌದು, ಸರಿ ಕೇಳಿದ್ರಿ, 99%. ಇದು ಅರಟೈ ಅನ್ನೋ ಆ್ಯಪ್ನ ತಿಂಗಳ ಡೌನ್ಲೋಡ್ಗಳಲ್ಲಿ ಆದ ಕುಸಿತ. ಅಂದ್ರೆ ಒಂದೇ ತಿಂಗಳ ಗ್ಯಾಪ್ನಲ್ಲಿ ಹೊಸ ಬಳಕೆದಾರರನ್ನ ಸೆಳೆಯೋದ್ರಲ್ಲಿ ಆ ಆ್ಯಪ್ ಬಹುತೇಕ ಫೇಲ್ ಆಗಿತ್ತು. ಇದೊಂದು ಶಾಕಿಂಗ್ ನಂಬರ್ ಅಲ್ವಾ? ಅದರ ಸ್ಪೀಡ್ ಹೇಗಿತ್ತು ನೋಡಿ. ಅಕ್ಟೋಬರ್ನಲ್ಲಿ 1.3 ಕೋಟಿಗೂ ಹೆಚ್ಚು ಡೌನ್ಲೋಡ್ಸ್. ಆ್ಯಪ್ ಸ್ಟೋರ್ಗಳಲ್ಲಿ ನಂಬರ್ 1. ಜನ ಇದನ್ನ ಭಾರತದ ವಾಟ್ಸಪ್ ಕಿಲ್ಲರ್ ಅಂತಾನೆ ಕರೀತಿದ್ರು. ಆದ್ರೆ ನವೆಂಬರ್ ಬರುವಷ್ಟರಲ್ಲಿ ಏನಾಯ್ತು? ಡೌನ್ಲೋಡ್ಗಳು 2 ಲಕ್ಷಕ್ಕಿಂತ ಕೆಳಗೆ ಬಿದ್ದು ಟಾಪ್ 100 ಲಿಸ್ಟ್ನಿಂದಲೇ ಮಾಯವಾಗಿತ್ತು. ಹಾಗಾದ್ರೆ ನಿಜಕ್ಕೂ ಅರಟೈಗೆ ಏನಾಯ್ತು? ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಈ ಕಥೆ ಯಾಕೋ ಕೇಳ್ದಾಗೆ ಅನ್ಸುತ್ತಲ್ವಾ? ಹೈಕ್, ಕೂ, ಮೋಜು ಹೀಗೆ ಒಂದ್ರ ಹಿಂದೆ ಒಂದು ನಮ್ಮ ಭಾರತೀಯ ಸೋಷಿಯಲ್ ಮೀಡಿಯಾ ಕಂಪನಿಗಳು ಗ್ಲೋಬಲ್ ಕಂಪನಿಗಳ ಮುಂದೆ ಯಾಕೆ ಪದೇ ಪದೇ ಸೋಲನ್ನಪ್ಪುತ್ತಿವೆ? ನೋಡಿ, ಅರಟೇನ ಈ ಪತನ ಇದೆಯಲ್ಲ, ಇದು ಬರೀ ಆ ಒಂದೇ ಆ್ಯಪ್ನದಲ್ಲ. ಕಳೆದ 10 ವರ್ಷದಲ್ಲಿ ಬಂದಿರುವ ಬಹುತೇಕ ಎಲ್ಲ ಇಂಡಿಯನ್ ಸೋಷಿಯಲ್ ಆ್ಯಪ್ಗಳನ್ನು ನೋಡಿದ್ರೆ ಇದೇ ಥರದ ತಪ್ಪುಗಳು ಪದೇ ಪದೇ ಆಗಿರೋದು ಕಾಣಿಸ್ತೆ. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ಆ 3 ಮುಖ್ಯವಾದ ಮತ್ತೆ ಎದುರಾಗೋ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಕಾರಣಕ್ಕೆ ಬರೋಣ. ಬಹುಶಃ ಇದೇ ಅತಿ ದೊಡ್ಡ ಕಾರಣ ಕೂಡ. ಅದೇನಂದ್ರೆ, ನಮ್ಮ ಹೆಚ್ಚಿನ ಭಾರತೀಯ ಸೋಷಿಯಲ್ ಆ್ಯಪ್ಗಳು ಈಗಾಗಲೇ ಯಶಸ್ವಿಯಾಗಿರುವ ಗ್ಲೋಬಲ್ ಪ್ಲಾಟ್ಫಾರ್ಮ್ಗಳ ಕಾಪಿಗಳು. ಅವುಗಳು ತಾವಾಗಿಯೇ ಹೊಸದಾಗಿ ಅಥವಾ ವಿಶಿಷ್ಟವಾಗಿ ಏನನ್ನೂ ಕೊಡ್ತಿಲ್ಲ. ಇದು ಒಂದು ರೀತಿ ಓಪನ್ ಸೀಕ್ರೆಟ್. ಅರಟೈಮ್ ಮತ್ತು ಹೈಕ್ ವಾಟ್ಸ್ಆ್ಯಪ್ ಆಗೋಕೆ ಹೊರಟಿದ್ದು. ಶೇರ್ ಚಾಟ್ ಮತ್ತು ಮೋಜು ಅವು ಟಿಕ್ಟಾಕ್, ಫೇಸ್ಬುಕ್ನ ಇನ್ನೊಂದು ವರ್ಷನ್. ಇನ್ನು ಕೂ ಅದು ಭಾರತದ ಟ್ವಿಟರ್ ಆಗಬೇಕು ಅಂತ ಕನ್ಸ್ಕೊಂಡಿತ್ತು. ಇವುಗಳ ಡಿಸೈನ್, ಫೀಚರ್ಸ್ ಎಲ್ಲವೂ ಬಹುತೇಕ ಒಂದೇ ರೀತಿ ಇರುತ್ತೆ. ಇದು ಯಾಕೆ ಇಷ್ಟು ದೊಡ್ಡ ಸಮಸ್ಯೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ಪೇನ್ ಪಾಯಿಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೋಬೇಕು. ಪೇನ್ ಪಾಯಿಂಟ್ ಅಂದ್ರೆ ಏನಿಲ್ಲ, ಗ್ರಾಹಕರು ತಮ್ಮ ದೈನಂದಿನ ಜೀವನದಲ್ಲಿ ಅನುಭವಿಸ್ತಿರೋ ಒಂದು ನಿಜವಾದ ಸಮಸ್ಯೆ. ವಾಟ್ಸ್ಆ್ಯಪ್ ಯಾಕೆ ಅಷ್ಟು ದೊಡ್ಡ ಹಿಟ್ಟಾಯ್ತು ಗೊತ್ತಾ? ಅದರ ಹಿಂದಿನ ಸೀಕ್ರೆಟ್ ಇದೆ. 2010ರ ಸಮಯದಲ್ಲಿ ನಾವು ಕಳಿಸೋ ಪ್ರತಿಯೊಂದು SMS-ಗೂ ಕಾಸು ಕೊಡ್ಬೇಕಿತ್ತು, ನೆನಪಿದ್ಯಾ? ವಾಟ್ಸ್ಆ್ಯಪ್ ಬಂದು ಈ ದೊಡ್ಡ ಸಮಸ್ಯೆಗೆ ಒಂದು ಸಿಂಪಲ್ ಪರಿಹಾರ ಕೊಡ್ತು. ಸ್ಲೋ ಆಗಿದ್ದ 2G ಇಂಟರ್ನೆಟ್ನಲ್ಲೋ ಫ್ರೀಯಾಗಿ ಎಷ್ಟು ಬೇಕಾದ್ರೂ ಮೆಸೇಜ್ ಕಳಿಸೋಕೆ ಅವಕಾಶ ಮಾಡಿಕೊಡ್ತು. ಅಂದ್ರೆ ಕೋಟ್ಯಾಂತರ ಜನರ ಒಂದು ದೊಡ್ಡ ಪೇನ್ ಪಾಯಿಂಟ್ ಅನ್ನು ಅದು ಪರಿಹರಿಸಿತ್ತು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ವಿಷಯ ಇಷ್ಟೇ: ಮೇಡ್ ಇನ್ ಇಂಡಿಯಾ ಅನ್ನೋ ಟ್ಯಾಗ್ ಒಂದೇ ಇದ್ರೆ ಸಾಲದು. ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಬರೀ ದೇಶಪ್ರೇಮದ ಮೇಲೆ ನಿಲ್ಲೋಕ್ಕಾಗಲ್ಲ. ಬೇರೆಯವರಿಗಿಂತ ಬೆಟರ್ ಪ್ರಾಡಕ್ಟ್ ಕೊಡಬೇಕು, ಇಲ್ಲಾಂದ್ರೆ ವಾಟ್ಸ್ಆ್ಯಪ್ನ ಹಾಗೆ ಜನರ ನಿಜವಾದ ಸಮಸ್ಯೆಯೊಂದನ್ನು ಬಗೆಹರಿಸಬೇಕು. ಈಗ ಬರೋಣ 2ನೇ ಕಾರಣಕ್ಕೆ. ಇದು ಭಾರತೀಯ ಮಾರುಕಟ್ಟೆಯ ಒಂದು ಕಠಿಣ ಆರ್ಥಿಕ ಸತ್ಯದ ಬಗ್ಗೆ. ಭಾರತ ಒಂದು ದೊಡ್ಡ ಮಾರುಕಟ್ಟೆ ಅಂತ ಎಲ್ಲರೂ ಹೇಳ್ತಾರೆ. ಹೌದು, ನಿಜ. ಆದ್ರೆ ಅದು ಅರ್ಧ ಸತ್ಯ ಮಾತ್ರ. ಯಾಕಂದ್ರೆ ಬಳಕೆದಾರರ ಸಂಖ್ಯೆಯಲ್ಲಿ ನಾವು ಜಗತ್ತಿನಲ್ಲೇ ದೊಡ್ಡವರು. ಆದ್ರೆ ಅವರಿಂದ ಹಣ ಗಳಿಸೋ ವಿಚಾರಕ್ಕೆ ಬಂದ್ರೆ ನಾವು ತುಂಬಾ ಹಿಂದುಳಿದಿದ್ದೇವೆ. ಯಶಸ್ವಿ ಸೋಷಿಯಲ್ ಮೀಡಿಯಾ ಕಟ್ಟೋಕೆ ಈ ಬ್ಯಾಲೆನ್ಸ್ ಬಹಳ ಮುಖ್ಯ. ನೋಡಿ, ಫೇಸ್ಬುಕ್, ಟಿಕ್ಟಾಕ್ ತರದ ದೊಡ್ಡ ಕಂಪನಿಗಳು ತಮ್ಮ ದೇಶದಲ್ಲಿ ಕೋಟಿ ಲಾಭ ಮಾಡ್ತವೆ. ಆ ದುಡ್ಡನ್ನ ತಂದು ಭಾರತದಂತಹ ಮಾರುಕಟ್ಟೆಯಲ್ಲಿ ಸುರಿತವೆ. ಫೇಸ್ಬುಕ್ಕಿಗೆ ಭಾರತದಲ್ಲಿ ಲಾಭ ಮಾಡೋಕೆ ಶುರು ಮಾಡಲು 6 ವರ್ಷ ಬೇಕಾಯ್ತು. ಅಲ್ಲಿವರೆಗೂ ಅವರು ಸುಟ್ಟ ದುಡ್ಡೆಲ್ಲ ಬಂದಿದ್ದು ಅಮೆರಿಕಾದ ಲಾಭದಿಂದ. ನಮ್ಮ ಭಾರತೀಯ ಕಂಪನಿಗಳಿಗೆ ಇಂತಹ ಐಷಾರಾಮಿ ಸೌಲಭ್ಯ ಇರಲ್ಲ. ಇದೆಲ್ಲ ನಮ್ಮನ್ನ 3ನೇ ಮತ್ತು ಕೊನೆಯ ಕಾರಣಕ್ಕೆ ತಂದು ನಿಲ್ಲಿಸುತ್ತೆ: ತಾಳ್ಮೆಯ ಬಂಡವಾಳದ ಕೊರತೆ. ಕೂ ಆ್ಯಪ್ ಬಗ್ಗೆ ನೋಡೋದಾದ್ರೆ, ಅವರು ಸುಮಾರು $70 ಮಿಲಿಯನ್ ಅಂದ್ರೆ 500 ಕೋಟಿ ರೂಪಾಯಿಗಿಂತ ಜಾಸ್ತಿ ಫಂಡಿಂಗ್ ಎತ್ತಿದ್ರು. ಇದು ಖಂಡಿತ ಚಿಕ್ಕ ಮೊತ್ತವಲ್ಲ. ಆದ್ರೆ ಇಷ್ಟು ದೊಡ್ಡ ಮೊತ್ತ ಸಿಕ್ಕಿದ್ರೂ ಸಹ ಆ ಕಂಪನಿಯ ಫೌಂಡರ್ಸ್ ಹೇಳೋ ಪ್ರಕಾರ ಆ ದುಡ್ಡು ಕೂಡ ಸಾಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ತಾಳ್ಮೆಯ ಬಂಡವಾಳ. ಅಂದ್ರೆ 5 ವರ್ಷ ಲಾಭ ಬರೆದಿದ್ರೂ ಪರವಾಗಿಲ್ಲ ಅಂತ ಕಾಯೋ ಇನ್ವೆಸ್ಟರ್ಸ್. ಭಾರತದಲ್ಲಿ ಇಂಥ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಿಗೋದು ತುಂಬಾನೇ ಕಷ್ಟ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೇನೆ ಹಾಗೆ, ಅದು ನಿರಂತರ ಎಕ್ಸ್ಪೆರಿಮೆಂಟ್. ಯಾವುದು ವರ್ಕ್ ಆಗತ್ತೆ, ಯಾವುದು ಆಗಲ್ಲ ಅಂತ ಮೊದಲೇ ಹೇಳೋಕಾಗಲ್ಲ. ಹೀಗಾಗಿ ಲಾಭದ ಬಗ್ಗೆ ಯೋಚನೆ ಮಾಡದೆ ವರ್ಷಗಟ್ಲೆ ದುಡ್ಡು ಸುರಿತಾನೇ ಇರಬೇಕು. ಇದೊಂದು ಬಹಳ ದುಬಾರಿಯಾದ ದೀರ್ಘಾವಧಿಯ ಆಟ. ಸರಿ, ಇಷ್ಟೆಲ್ಲ ಸವಾಲುಗಳನ್ನ ಕೇಳಿದ್ಮೇಲೆ
ಭಾರತದಲ್ಲಿ ಒಂದು ಯಶಸ್ವಿ ಸೋಷಿಯಲ್ ಮೀಡಿಯಾ ಆಪ್ ಕಟ್ಟೋದು ಅಸಾಧ್ಯನಾ? ಬಹುಶಃ ಇಲ್ಲ. ಯಶಸ್ಸಿಗೆ ಒಂದು ದಾರಿ ಇರ್ಬೋದು. ಹಾಗಾದ್ರೆ ಆ ದಾರಿ ಯಾವುದು? ಇಲ್ಲೊಂದು 3 ಸ್ಟೆಪ್ ಪ್ಲಾನ್ ಇದೆ. 1. ನಕಲು ಮಾಡೋದನ್ನ ಬಿಟ್ಟು ಭಾರತೀಯರಿಗಾಗಿಯೇ ಒಂದು ಯುನೀಕ್ ಐಡಿಯಾ ಹುಡುಕಿ. 2. ದುಡ್ಡಿನ ಬಗ್ಗೆ ಮೊದಲನೇ ದಿನದಿಂದಲೇ ಪಕ್ಕಾ ಪ್ಲಾನ್ ಇರ್ಲಿ. 3. ಬೈಟ್ ಡ್ಯಾನ್ಸ್ ಮಾಡೆಲ್ ಫಾಲೋ ಮಾಡಿ. ಅಂದ್ರೆ ಈಗಾಗ್ಲೇ ಲಾಭದಲ್ಲಿರೋ ಒಂದು ದೊಡ್ಡ ಬಿಸ್ನೆಸ್ನಿಂದ ಹಣ ತಂದು ಈ ಹೊಸ ಪ್ರಯೋಗಕ್ಕೆ ಹಾಕಿ. ನೋಡಿ, ಈ 3ನೇ ಪಾಯಿಂಟ್ ಇದೆಯಲ್ಲ, ಅದು ನಮ್ನ ವಾಪಸ್ ಅರಟೈ ಕಥೆಗೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಝೋಹೋ ಅದನ್ನೇ ಮಾಡ್ತಿದೆ. ತಮ್ಮ ಯಶಸ್ವಿ ಸಾಫ್ಟ್ವೇರ್ ಬಿಸ್ನೆಸ್ನಿಂದ ಬರೋ ಲಾಭವನ್ನ ಅರಟೈ ಮೇಲೆ ಹಾಕ್ತಿದೆ. ಅಂದ್ರೆ ಆರಂಭದಲ್ಲಿ ಸೋತ್ರೂ ಈ ಲಾಂಗ್ ಟರ್ಮ್ ಗೇಮ್ ಆಡೋಕೆ ಬೇಕಾದ ತಾಳ್ಮೆಯ ಬಂಡವಾಳ ಅವರತ್ರ ಇದೆ. ಸೊ ಕೊನೆಗೆ ಪ್ರಶ್ನೆ ಬಂದು ನಿಲ್ಲೋದು ಇಲ್ಲೇ. ಯಶಸ್ಸಿನ ದಾರಿ ಬೇರೆಯವರನ್ನ ಕಾಪಿ ಮಾಡೋದ್ರಲ್ಲಿ ಇಲ್ಲ. ಬದಲಿಗೆ ಭಾರತದ ಮಾರುಕಟ್ಟೆಯ ಬಗ್ಗೆ, ಇಲ್ಲಿನ ಜನರ ಬಗ್ಗೆ, ಬೇರೆ ಯಾರಿಗೂ ಕಾಣಿಸದಂತಹ ಒಂದು ವಿಶಿಷ್ಟವಾದ ಒಳನೋಟ ಯಾವುದು? ಮುಂದಿನ ದೊಡ್ಡ ಯಶಸ್ವಿ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಂತಹ ಯಾವ ಒಂದು ಯುನೀಕ್ ಐಡಿಯಾದ ಮೇಲೆ ಕಟ್ಟಬಹುದು? ಯೋಚಿಸಿ.